ಈ ವಿಡಿಯೋದಾಗ ಡ್ರಾಯಿಂಗ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡವ್ರಿಗೆ ಅಥವಾ ಬಿಗಿನರ್ಸಿಗೆ ಬೇಸಿಕ್ ಡ್ರಾಯಿಂಗ್ ಟೂಲ್ಸ್ಗಳು ಯಾವ್ಯಾವ ಬೇಕಾಗ್ತಾವ ಅಂತ ನೋಡಮ್ರಿ. ಫಸ್ಟಿಗೆ ಪೇಪರ್ನಿಂದ ಸ್ಟಾರ್ಟ್ ಮಾಡಮ್ರಿ. ಇದು ಸ್ಕೆಚ್ ಪೇಪರ್ ಅಂತ ನಾ ಆರ್ಟ್ ಸ್ಟೋರ್ ಒಳಗೆ ತೊಗೊಂಡಿದ್ದು. 30 ರೂಪಾಯಿಗೆ ಒಂದು 80 ಪೇಜ್ ಬರ್ತಾರೆ. ಸ್ಕೆಚ್ ಮಾಡ್ಲಿಕ್ಕೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಯೂಸ್ ಆಗ್ತಾವೆ. ನಿಮ್ಗೊಂದಿಷ್ಟು ತೋರಿಸ್ತೀನಿ ನಾ ಪ್ರಾಕ್ಟೀಸ್ ಮಾಡಿವು. ಹಿಂಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಯೂಸ್ ಆಗ್ತಾವೆ. ನೆಕ್ಸ್ಟ್ ಡ್ರಾಯಿಂಗ್ ಬುಕ್ ರೀ. ನೆಕ್ಸ್ಟ್ ಇದು ಬೇಕಾಗ್ತದೆ ಬಿಗಿನರ್ಸಿಗೆ. ಇದು MRP 70 ಅದ ರೀ. ಇನ್ನೂ ಕಮ್ಮಿಗೆ ಸಿಕ್ಕಿರ್ತದೆ. ಒಂದು 60 ರೂಪಾಯಿಗೆ ಸಿಕ್ಕಿರ್ಬೇಕು. 60 ರೂಪಾಯಿಗೆ ಸಿಕ್ಕಿರ್ಬೇಕು. ಇದು A4 ಸೈಜ್ ಅದ. ಶೇಡಿಂಗ್ ಅದು ಮಾಡ್ಲಿಕ್ಕೆ ಇದು ಯೂಸ್ ಆಗ್ತದೆ ರೀ. ಇದು ಸ್ಕೆಚ್ ಹಾಕ್ಲಾಕಿ ಪೇಪರ ಸ್ಕೆಚ್ ಹಾಕ್ಲಾಕಿದ್ದು. ಇದು ಶೇಡಿಂಗ್ ಅದು ನಡೀತದೆ ರೀ ಇದ್ರ ಮೇಲೆ. ಇದೊಂದು ತೊಗೋರಿ ಬಿಗಿನರ್ಸ. ನೆಕ್ಸ್ಟ್ ಪೆನ್ಸಿಲ್ ರೀ. ಇದು ಫೈಬರ್ ಕ್ಯಾಸ್ಟಲ್ ಪೆನ್ಸಿಲ್. ಇದು ಒಂದು 50 ರೂಪಾಯಿ. 50 ರೂಪಾಯಿಗೆ 6 ಗ್ರೇಡ್ಸ್ ಅದ ರೀ. ಇದು ಅಪ್ಸರ. ಇದೂ 6 ಗ್ರೇಡ್ಸೇ. ಇದು 2B ನಿಂದ ಸ್ಟಾರ್ಟ್ ಆಗ್ತದೆ. ಇದು HB ನಿಂದ ಸ್ಟಾರ್ಟ್ ಆಗ್ತದೆ. ಇದು ಅಪ್ಸರ 60 ರೂಪೀಸು. ಒಂದು ಎರೇಸರು ಬರ್ತದೆ ಇದ್ರೊಳಗೆ. ಇದ್ರೊಳಗೆ ಯಾವುದಾದ್ರೂ ಒಂದು ಬ್ರ್ಯಾಂಡ್ದು ನೀವು ತೊಗೋಬೋದು. ನೆಕ್ಸ್ಟ್ ಸ್ಕೇಲ್. ಇದು 18 ಇಂಚ್ ಸ್ಕೇಲ್ ಅದ ರೀ. ಇದಕ್ಕಿಂತ ಕಮ್ಮಿ ಸಿಕ್ಕರು ಇದು ಈ ಸೈಜ್ ಸಿಕ್ಕಿದ್ರೂ ತೊಗೋಬೋದು ನೀವು. ಈ ಸೈಜ್ ಸಿಕ್ಕಿದ್ರೆ ಸ್ವಲ್ಪ ಬೆಟ್ರಿ. ನೆಕ್ಸ್ಟ್ ಕಟರ್ ಎದಕ್ಕಂದ್ರೆ 6B 8B 10B ಇದೆಲ್ಲ ಸಾಫ್ಟ್ ಲೀಡ್ ಬರ್ತದೆ ರೀ. ಸಾಫ್ಟ್ ಲೀಡ್ ಶಾರ್ಪ್ನರ್ನಿಂತಲೇ ಶಾರ್ಪ್ ಮಾಡ್ಲಿಕ್ಕೆ ಬರಲ್ಲ ರೀ. ಲೆಡ್ ಬ್ರೇಕ್ ಆಗ್ತದೆ. ಅದಕ್ಕೆ ಕಟರ್ ಯೂಸ್ ಮಾಡ್ತೀವಿ. ಇದು ಲೋವರ್ ಗ್ರೇಡ್ HB 2B 4B ಇದೆಲ್ಲ ಶಾರ್ಪ್ನರ್ನಿಂತ ಶಾರ್ಪ್ ಮಾಡ್ಬೋದು ರೀ. ಬ್ರೇಕ್ ಆಗಲ್ಲ. ಪೆನ್ಸಿಲ್ ಲೀಡ್ ಬ್ರೇಕ್ ಆಗಲ್ಲ. ನೆಕ್ಸ್ಟ್ ಇದೊಂದು ಎರೇಸರ್ ಇರ್ಲಿಕ್ಕೆ ರೀ ತೊಗೋರಿ. ಮೆಕ್ಯಾನಿಕಲ್ ಪೆನ್ಸಿಲ್ 10-15 ರೂಪಾಯಿಗೆ ಸಿಗ್ತದೆ ರೀ. ಇದು 0.5 mm 0.7 ತೊಗೊಂಡ್ರು ನಡೀತದೆ. ಇದು ಅದಕ್ಕಂದ್ರೆ ನೆಕ್ಸ್ಟ್ ಮುಂದೆ ಗ್ರಿಡ್ ಮೆಥಡ್ ಯೂಸ್ ಮಾಡಿಕೊಂಡು ಪೋರ್ಟ್ರೇಟ್ ಅದು ಮಾಡೋದಿರ್ತದೆ ರೀ. ಅದಕ್ಕೆ ಗ್ರಿಡ್ ಲೈನ್ ಹಾಕ್ಲಿಕ್ಕೆ ಇದು ಯೂಸ್ ಆಗ್ತದೆ ರೀ. HB ಲ್ಯಾಡ್ ಇರ್ತದೆ. ಆರಾಮಾಗಿ ಎರೇಜ್ ಮಾಡ್ಬೋದು. ಪೆನ್ಸಿಲ್ ಇದ್ರೆ ಶಾರ್ಪ್ ಮಾಡಬೇಕಾಗ್ತದೆ ರೀ ಪದೇ. ಇದೊಂದು ಮೆಕ್ಯಾನಿಕಲ್ ಪೆನ್ಸಿಲ್ ತೊಗೋರಿ. ಇದು ನೀಡೇಬಲ್ ಎರೇಸರ್ ರೀ. ಶೇಡಿಂಗ್ ಮಾಡ್ಲಿಕ್ಕೆ ಹೆವಿ ಯೂಸ್ ಆಗ್ತದೆ ರೀ. ಇದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಶೇಡಿಂಗಿಗೆ ಬೇಕೇ ಆಗ್ತದೆ ಇದು. ಬಿಗಿನರ್ಸಿಗೆ ಇನ್ನೂ ಶೇಡಿಂಗ್ ಅದು ಮಾಡಲ್ಲ ರೀ. ನೀವು ಲೇಟಾಗಿ ತೊಗೊಂಡ್ರೆ ನಡೀತದೆ. ಮೊದಲೇ ತೊಗೊಂಡ್ರೆ ಯೂಸ್ಫುಲ್ ಆಗ್ತದೆ ರೀ. ಅದೇ ರೀ ಇದು ಪ್ಯಾಕೆಟ್ನಾಗ ಅದ. ನೆಕ್ಸ್ಟ್ ಡೋಮ್ಸ್ದು ಗ್ರೋ ಎರೇಸರ್ ಅಂತ ಇದು ಎದಕ್ಕಂದ್ರೆ ನಾವು ಹೇರ್ಸ್ ಅದು ಡ್ರಾ ಮಾಡಾಗ ಅಲ್ಲಿ ವೈಟ್ ಲೈನ್ಸ್ ಡ್ರಾ ಮಾಡಬೇಕಾಗ್ತದೆ ಹೈಲೈಟ. ಅದಕ್ಕೆ ಇದು ಯೂಸ್ ಆಗ್ತದೆ. ಇದ್ರ ಬದಲು ಇನ್ನೊಂದು ಬರ್ತದೆ ರೀ. ಇದು ರೀ ಮೋನೋ ಜೀರೋ ಎರೇಸರ್ ಅಂತ. ಟೊಂಬೊ ಮೋನೋ ಜೀರೋ ಎರೇಸರ್. ಇದು ಸೇಮ್ ಮೆಕ್ಯಾನಿಕಲ್ ಪೆನ್ಸಿಲ್ ಥರನೇ ರೀ. ಇದ್ರ ಬದಲು ಬಿಗಿನರ್ಸ್ ಇದು ಯೂಸ್ ಮಾಡ್ಬೋದು ರೀ. ಯಾಕಂದ್ರೆ ಇದು ಅರೌಂಡ್ 400 ರೀ. 400 MRP. ಇದು 25 ರೂಪೀಸಿಗೆ ಸಿಗ್ತದೆ ರೀ. ಬಿಗಿನರ್ಸಿಗೆ ಯೂಸ್ಫುಲ್ ಆಗ್ತದೆ ರೀ. 3 ಲೇಡ್ಸ್ ಸಿಗ್ತಾರೆ ಜೊತೆಗೆ.
ಬಿಗಿನರ್ಸ್ ಇದು ಹೆಂಗೆ ಯೂಸ್ ಮಾಡ್ಬೋದು ಅಂದ್ರೆ ತೋರಿಸ್ತೀನಿ ನಿಮಗೆ. ಹಿಂಗೆ ಶಾರ್ಪ್ ಮಾಡಿನೂ ಯೂಸ್ ಮಾಡಬೋದು ರೀ. ಇಲ್ಲ ಅಂದ್ರೆ ಹಿಂಗೆ ಶಾರ್ಪ್ ಮಾಡಿನೂ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಹಿಂಗೆ ಕಟ್ ಮಾಡಿ ಯೂಸ್ ಮಾಡ್ಬೋದು ರೀ. ಕಟ್ ಮಾಡಿ ಹಿಂಗೆ ಯೂಸ್ ಮಾಡ್ಬೋದು. ತೋರಿಸ್ತೀನಿ ನಿಮಗೆ. ನೋಡ್ಬೋದು ನೀವೀಗ. ಇದ್ರ ಬದಲು ಇದು ಯೂಸ್ ಮಾಡಿರಿ ಬಿಗಿನರ್ಸ್. ನೆಕ್ಸ್ಟ್ ಕಟರ್ ಹೇಳಿದೆ ನಿಮ್ಗೆ ಆವಾಗಲೇ. ಇದಿಷ್ಟು ಇದ್ದರೆ ಸಾಕು ಬಿಗಿನರ್ಸಿಗೆ. ಇನ್ನು ಬೇರೆ ಟೂಲ್ಸ್ಗಳು ಅವಶ್ಯಕತೆ ಇಲ್ಲ. ಬೇಕಾದ್ರೆ ನೀವು ಚಾರ್ಕೋಲ್ ಪೆನ್ಸಿಲ್ನೂ ತೊಗೋಬೋದು. ಅದು ಸ್ವಲ್ಪ ಕಾಸ್ಟ್ಲಿ ಬೀಳ್ತದೆ ರೀ, ಬಟ್ ಬಿಗಿನರ್ಸಿಗೆ ಯೂಸ್ ಆಗ್ತದೆ. ಸಾಫ್ಟ್ ಚಾರ್ಕೋಲ್ ಪೆನ್ಸಿಲ್ ಒಂದು ತೊಗೊಂಡ್ರೂ ಸಾಕು. ಸಾಫ್ಟ್ ಚಾರ್ಕೋಲ್ ಪೆನ್ಸಿಲ್ ಒಂದು ತೊಗೊಂಡ್ರೆ ಸಾಕ್ರಿ ಬಿಗಿನರ್ಸ. ಮೀಡಿಯಮ್ ಅದು ಹಾರ್ಡ್ ಏನು ಯೂಸ್ ಆಗಲ್ಲ. ಇದಿಷ್ಟು ನನಗೆ ಅನಿಸಿ ಪ್ರಕಾರ ಬಿಗಿನರ್ಸಿಗೆ ಇಷ್ಟು ಟೂಲ್ಸ್ಗಳು ಅಥವಾ ಮೆಟೀರಿಯಲ್ಸ್ಗಳು ಬೇಕಾಗ್ತಾವಂತ ಅನಿಸಿದ್ದು ಹೇಳೇನಿ ರೀ. ಈ ವಿಡಿಯೋದಾಗ ಇಷ್ಟೇ ರೀ. ಬಿಗಿನರ್ಸಿಗೆ ಯೂಸ್ಫುಲ್ ಆಗ್ಯದಂತ ಅನ್ಕೋತೀನಿ ರೀ. ನೆಕ್ಸ್ಟ್ ವಿಡಿಯೋ ಬರ್ತದೆ ರೀ. ಇದೇ ಈಗ ಯಾವ್ಯಾವ ಬೇಸಿಕ್ ಟೂಲ್ಸ್ಗಳು ಹೇಳಿದೆ ಅವೇ ಟೂಲ್ಸ್ಗಳು ಯೂಸ್ ಮಾಡಿಕೊಂಡು ಬಿಗಿನರ್ಸಿಗೆ ಯೂಸ್ ಆಗೋ ಥರ ನೆಕ್ಸ್ಟ್ ಸ್ಟೆಪ್ ಏನು ಡ್ರಾ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಬರ್ತದೆ ರೀ. ಈ ವಿಡಿಯೋ ಯೂಸ್ಫುಲ್ ಆಗ್ಯದ ಅಂತ ಅನ್ಕೋತೀನಿ ರೀ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಹರೇ ಕೃಷ್ಣ.